ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಭೂಮಿ ಲೋಕ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಫುಡ್ ಪ್ರಾಡಕ್ಟ್ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಪ್ರಾಡಕ್ಟನ್ನು ನಾನ್ ವೆಜ್ ಯೂಸ್ ಮಾಡದೇ ಇರೋರು ತುಂಬಾ ಯೂಸ್ ಮಾಡ್ತಾರೆ, ಮತ್ತು ವೆಜ್ ಯೂಸ್ ಮಾಡೋರು ಕೂಡ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತಾರೆ. ಈ ಪ್ರಾಡಕ್ಟ್ನಲ್ಲಿ ತುಂಬಾ ಪ್ರೋಟೀನ್ ಅಂಶ ಇದೆ. ಆರೋಗ್ಯದ ದೃಷ್ಟಿಯಿಂದ ಈ ಪ್ರಾಡಕ್ಟ್ ತುಂಬಾ ಒಳ್ಳೆಯದು. ಆ ಬಿಸ್ನೆಸ್ ಯಾವುದು ಅಂದರೆ ಸೋಯಾ ಚಂಕ್ಸ್ ಮೇಕಿಂಗ್ ಬಿಸ್ನೆಸ್. ಇವತ್ತಿನ ವಿಡಿಯೋದಲ್ಲಿ ಸೋಯಾ ಚಂಕ್ಸ್ಗಳನ್ನು ಹೇಗೆ ತಯಾರಿಸುವುದು, ಯಾವೆಲ್ಲ ರಾ ಮಟೀರಿಯಲ್ಸ್ಗಳು ಬೇಕು, ಯಾವೆಲ್ಲ ಮಷಿನ್ಗಳು ಬೇಕು, ಇನ್ವೆಸ್ಟ್ಮೆಂಟ್ ಎಷ್ಟಾಗತ್ತೆ, ಪ್ರಾಫಿಟ್ ಎಷ್ಟಾಗತ್ತೆ, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪತ್ವೆ. ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂಥ ರಾ ಮಟೀರಿಯಲ್ಸ್ ಸೋಯಾಬೀನ್ ಬೇಕಾಗತ್ವೆ. ಇವುಗಳನ್ನು ನೀವು ರೈತರಿಂದ ಖರೀದಿಸ್ಕೊಳ್ಬಹುದು ಅಥವಾ ಡಿಸ್ಟ್ರಿಬ್ಯೂಟರ್ಗಳ ಹತ್ತಿರ ಕೂಡ ಖರೀದಿಸ್ಕೊಳ್ಬಹುದು. ಈ ಸೋಯಾಬೀನ್ಗಳು ನಿಮಗೆ ಪರ್ ಕೆ ಜಿ 50ರಿಂದ 60 ರೂಪಾಯಿಗೆ ದೊರೆಯುತ್ತವೆ ಹೋಲ್ಸೇಲ್ ರೇಟ್ನಲ್ಲಿ ನೀವು ಖರೀದಿಸಿದಾಗ. ಇನ್ನು ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂಥ ಮಷೀನ್ಗಳು ಸೋಯಾ ಚಂಕ್ಸ್ ಮೇಕಿಂಗ್ ಮಷೀನ್. ಇದರ ಕಾಸ್ಟು 4.5 ಲಕ್ಷದಿಂದ 5 ಲಕ್ಷದವರೆಗೂ ಇದೆ. ಈ ಮಷೀನ್ ನಿಮಗೆ ಕೋಲ್ಕತ್ತಾದಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿವೆ, ಅಲ್ಲಿ ನೀವು ಖರೀದಿಸ್ಕೊಳ್ಬಹುದು. ಇನ್ನು ಎರಡನೇ ಮಷೀನ್ ಬಂದು ಸೋಯಾಬೀನ್ ಆಯಿಲ್ ಮೇಕರ್ ಮಷೀನ್. ಇದರ ಕಾಸ್ಟು 3ರಿಂದ 4 ಲಕ್ಷ ಆಗತ್ವೆ. ಈ ಮಷೀನನ್ನು ನೀವು ಖರೀದಿಸ್ಕೊಳ್ಬೇಕು. ಇನ್ನು ಪ್ರೊಸೆಸ್ ಸೋಯಾಬೀನ್ಗಳನ್ನು ನೀವು ಖರೀದಿಸಿಕೊಂಡು ಮಷೀನ್ನ ಸಹಾಯದಿಂದ ಆಯಿಲನ್ನು ತೆಗಿಬೇಕಾಗತ್ತೆ. ನಂತರ ಅದರ ಸಿಪ್ಪೆಯಿಂದ ಈ ಸೋಯಾ ಚಂಕ್ಸ್ಗಳನ್ನು ರೆಡಿ ಮಾಡಬೇಕಾಗತ್ತೆ. ಸೋಯಾಬೀನಿಂದ ಬಂದಂಥ ಸಿಪ್ಪೆಯಿಂದ ನೀವು ಸೋಯಾ ಚಂಕ್ಸ್ ಮಷೀನ್ನ ಸಹಾಯದಿಂದ ಈ ಸೋಯಾ ಚಂಕ್ಸ್ಗಳನ್ನು ರೆಡಿ ಮಾಡಬೇಕು. ನಂತರ ಈ ಸೋಯಾ ಚಂಕ್ಸ್ಗಳನ್ನು ಪ್ಯಾಕಿಂಗ್ ಮಾಡಿ ಸೇಲಿಂಗ್ ಮಾಡಬೇಕು. ಇನ್ನು ಈ ಬಿಸ್ನೆಸ್ ಮಾಡೋದಕ್ಕೆ ಎಷ್ಟು ಏರಿಯಾ ಬೇಕಾಗತ್ತೆ ಅಂದರೆ, ನೀವು ಈ ಬಿಸ್ನೆಸ್ಸನ್ನು ಸ್ಮಾಲ್ ಇನ್ವೆಸ್ಟ್ಮೆಂಟ್ನಿಂದ ಸ್ಟಾರ್ಟ್ ಮಾಡಿದರೆ 1,000 ಸ್ಕ್ವೇರ್ ಫೀಟ್ನಷ್ಟು ನಿಮಗಿಲ್ಲಿ ಜಾಗ ಬೇಕಾಗತ್ತೆ. ಅದೇ ನೀವು ಈ ಬಿಸ್ನೆಸ್ಸನ್ನು ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದರೆ 3,000 ಸ್ಕ್ವೇರ್ ಫೀಟ್ನಷ್ಟು ಜಾಗ ಬೇಕಾಗತ್ತೆ. ಇಲ್ಲಿ ನಿಮಗೆ ರಾ ಮಟೀರಿಯಲ್ಸನ್ನು ಕಲೆಕ್ಟ್ ಮಾಡೋದಕ್ಕೆ, ಮಷಿನ್ ಸೆಟಪ್ ಮಾಡೋದಕ್ಕೆ, ಮತ್ತು ರೆಡಿ ಆಗಿರೋ ಪ್ರಾಡಕ್ಟನ್ನು ಇಡೋದಕ್ಕೆ ಎಲ್ಲ ಸೇರಿ ನಿಮಗಿಲ್ಲಿ 3,000 ಸ್ಕ್ವೇರ್ ಫೀಟ್ನಷ್ಟು ಜಾಗ ಬೇಕಾಗತ್ತೆ. ಇನ್ನು ಈ ಬಿಸ್ನೆಸ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಗತ್ತೆ ಅಂತ ನೋಡೋದಾದರೆ, ನಿಮಗಿಲ್ಲಿ ಟೋಟಲಾಗಿ 10 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಈ ಸೋಯಾಬೀನ್ ಬಿಸ್ನೆಸ್ನಲ್ಲಿ 2 ರೀತಿಯಾದಂಥ ಪ್ರಾಫಿಟನ್ನು ನೀವು ಕಾಣಬಹುದು. ಒಂದು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡೋದು ಮತ್ತು ಸೋಯಾ ಚಂಕ್ಸ್. ಹೀಗೆ 2 ರೀತಿಯಾದಂಥ ಪ್ರಾಫಿಟನ್ನು ನೀವು ಈ ಬಿಸ್ನೆಸ್ನಲ್ಲಿ ಕಾಣಬಹುದು. ಈ ಬಿಸ್ನೆಸ್ನಲ್ಲಿ ಮಾಡೋದಕ್ಕೆ ನಿಮಗೆ ಲೇಬರ್ಸ್ಗಳು ಎಷ್ಟು ಬೇಕಾಗ್ತಾರೆ ಅಂತ ನೋಡೋದಾದರೆ 2ರಿಂದ 3 ಜನ ಲೇಬರ್ಸ್ಗಳು ಬೇಕಾಗ್ತಾರೆ. ಇನ್ನು ಡಾಕ್ಯುಮೆಂಟ್ಸ್ಗಳು, ನೀವಿಲ್ಲಿ ಕಂಪನಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ, ಟ್ರೇಡ್ ಲೈಸೆನ್ಸನ್ನು ತೆಗೆದುಕೊಳ್ಬೇಕು, FSSAIನಿಂದ ರಿಜಿಸ್ಟ್ರೇಷನನ್ನು ಮಾಡಿಸ್ಬೇಕು, ಮತ್ತು GST ರಿಜಿಸ್ಟ್ರೇಷನನ್ನು ಕೂಡ ಮಾಡಿಸ್ಬೇಕು, ಉದ್ಯಮ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಇನ್ನು ಪ್ರಾಫಿಟ್ 1 kg ಸೋಯಾ ಚಂಕ್ಸ್ ರೆಡಿ ಆಗಲು ನಿಮಗೆ 80 ರೂಪಾಯಿ ಖರ್ಚಾಗತ್ತೆ. 1 kg ಸೋಯಾ ಚಂಕ್ಸ್ ಮಾರ್ಕೆಟ್ನಲ್ಲಿ 170 ರೂಪಾಯಿ ಇದೆ. ಅಂದರೆ 1 kgಯನ್ನು ನೀವು 100 ರೂಪಾಯಿಗೆ ಹೋಲ್ಸೇಲ್ ದರದಲ್ಲಿ ಸೇಲಿಂಗ್ ಮಾಡಬೇಕು. 1 kgಯಿಂದ ನಿಮಗಿಲ್ಲಿ 20 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಡೈಲಿ ನೀವು ಒಂದು 100 kg ಸೇಲಿಂಗ್ ಮಾಡಿದರೆ 2,000 ಪ್ರಾಫಿಟ್ ಆಗುತ್ತೆ. ತಿಂಗಳಿಗೆ 60,000. ಇದು ಕೇವಲ ಸೋಯಾ ಚಂಕ್ಸ್ನಿಂದ ಆಗ್ತಕ್ಕಂಥ ಪ್ರಾಫಿಟ್. ಮತ್ತು ಆಯಿಲಿಂದ ಬೇರೆ ರೀತಿಯಾದಂಥ ಪ್ರಾಫಿಟ್ ಇಲ್ಲಿ ಆಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸೋಯಾ ಚಂಕ್ಸ್ ಮೇಕಿಂಗ್ ಬಿಸ್ನೆಸ್ಸನ್ನು ಹೇಗೆ ಸ್ಟಾರ್ಟ್ ಮಾಡೋದು ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಬಿಸ್ನೆಸ್ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ಬಿಸ್ನೆಸ್ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.